ಕೊಡ್ತೀನಿ. ಸ್ನೇಹಿತರೆ, ಇಂದು ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ SEA2 ಇಂಗ್ಲೀಷ್ ಕ್ಲಾಸ್ 6 ಸ್ಟ್ಯಾಂಡರ್ಡ್ಗೆ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ಕನ್ನಡದಲ್ಲಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೆ. ಯಾರು ನೋಡಿಲ್ಲಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ 6th and 7th ಕ್ಲಾಸ್ ಕ್ವಶನ್ ಪೇಪರ್ಸ್ ಅಂತಲೇ ಇದೆ, ಓಕೆನಾ. ಅಥವಾ FA ಮತ್ತು SA ಕ್ವಶನ್ ಪೇಪರ್ 2023-24 ಅಂತ ಇದೆ. ಸೊ ಅಲ್ಲಿ ನೀವೇನು ಮಾಡ್ಬೋದು, ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಬೋದು. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮತ್ತು ಬೇರೆ ವಿಷಯದ ಕ್ವಶನ್ ಪೇಪರ್ಗಳನ್ನು ಇದೇ ಥರ ಲೈನಪ್ ಮಾಡ್ತೀವಿ, ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ನೋಡುವ. ಸೊ ಮೇನ್ ಕ್ವಶನ್ 1ರಲ್ಲಿರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ವರ್ಡ್ಸ್ ಅಂತ ಇದೆ. ಒಟ್ಟು 4 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. ಮೊದಲ ಪ್ರಶ್ನೆ, ದ ಫ್ಲೈ ರಿಟರ್ನ್ ಬೈ ಡ್ಯಾಶ್. ಸೆಕೆಂಡ್ ಕ್ವಶನ್, ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫಾರ್ ಬ್ರೇವರಿ ಈಸ್ ಡ್ಯಾಶ್. ಥರ್ಡ್ದಲ್ಲಿ, ಡ್ಯಾಶ್ ಈಸ್ ದ ಫೇಮಸ್ ಆಸ್ ದ ಫಾಸ್ಟೆಸ್ಟ್ ಮ್ಯಾನ್ ಆನ್ ನೋ ಲೆಗ್ಸ್. ಫೋರ್ದಲ್ಲಿ, ಯು ಅಪೋಸ್ಟ್ರಫಿ VE ಯು ಹ್ಯಾವ್, ಹ್ಯಾಸ್ ಪ್ಲಸ್ ಅಪೋಸ್ಟ್ರಫಿ ನಾಟ್, ಹ್ಯಾಸಂಟ್ ಅಂತಕ್ಕಂಥದ್ದು ಹ್ಯಾಸ್ ನಾಟ್ ಅಂತ ಇಲ್ಲಿ ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಕ್ವಶನ್ ನಂಬರ್ ಮೇನಲ್ಲಿ 2, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ವರ್ಡ್ ಆರ್ ಫ್ರೇಸ್ ಆರ್ ಅ ಸೆಂಟೆನ್ಸ್. ಈ ಕೆಳಗಿನ ಪ್ರಶ್ನೆಗಳನ್ನು ಒಂದು ಶಬ್ದ ಅಥವಾ ಪದಪುಂಜ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. 8 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟಾರೆ 8 ಅಂಕ. 5ನೇ ಪ್ರಶ್ನೆ, ಹೌ ಓಲ್ಡ್ ವೇರ್ ಒಬಾಮಾಸ್ ಡಾಟರ್ಸ್ ವೆನ್ ಹಿ ರೋಡ್ ದಿಸ್ ಲೆಟರ್ ಟು ದೆಮ್. 6ದಲ್ಲಿ, ವಾಟ್ ಹೆಲ್ಪ್ಸ್ ಅ ಗ್ರಾಸ್ ಶಾಪರ್ ಫ್ಲೈ. 7ದಲ್ಲಿ, ವೇರ್ ವಾಸ್ ದ ಫ್ಲೈ ಫೌಂಡ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ವೈ ಡಿಡ್ ಮದರ್ ರನ್ ವೆನ್ ದ ಪೋಯಟ್ ಫೆಲ್. 9ದಲ್ಲಿ, ಹೌ ಮೆನಿ ಟೈಮ್ಸ್ ಡಿಡ್ ಪಾಸ್ಚರಿಯಸ್ ಬ್ರೇಕ್ ಹಿಸ್ ಓನ್ ವರ್ಲ್ಡ್ ರೆಕಾರ್ಡ್ಸ್. 10ದಲ್ಲಿ, ವೈ ಶುಡ್ ವಿ ಟ್ರೈ ಅಗೇನ್. 11th, ವೈ ಡು ಪೀಪಲ್ ಸೈ. 12th, ವೆನ್ ಡು ಪೀಪಲ್ ಗೆಟ್ ಕಿಕ್ಡ್ ಅಂತ ಕೊಟ್ಟಿದ್ದಾರೆ. ಇನ್ನು ರೋಮನ್ ಅಂಕಿ 3ರಲ್ಲಿ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 2 ಆರ್ 3 ಸೆಂಟೆನ್ಸ್ ಈಚ್ ಅಂತ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳು ಬರ್ತಾವೆ. ಸೊ ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. 13ನೇ ಪ್ರಶ್ನೆ, ವಾಟ್ ಡಸ್ ಒಬಾಮಾ ವಾಂಟ್ ಫಾರ್ ಆಲ್ ದ ಚಿಲ್ಡ್ರನ್. 14th, ಮೇಕ್ ಅ ಲಿಸ್ಟ್ ಆಫ್ ದ ಪ್ಲೇಸಸ್ ವೇರ್ ದ ಫ್ಲೈ ಗೋಸ್. 15th, ನೇಮ್ ದ ಗೇಮ್ಸ್ ವಿಚ್ ಕಾರ್ಲ್ ಪಾಸ್ಚರಿಯಸ್ ಯೂಸ್ಡ್ ಟು ಫ್ಲೈ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತಿದ್ದಾವೆ. ಒಟ್ಟಾರೆ 7 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ ಇದ್ದಾವೆ. ಸೊ ಟೋಟಲ್ ಆಗಿರ್ತಕ್ಕಂಥದ್ದು 14 ಅಂಕಗಳನ್ನು ಇಟ್ಟಿದ್ದಾರೆ. 16ನೇ ಪ್ರಶ್ನೆ, ರೈಟ್ ದ ಅಪೋಸಿಟ್ ಫಾರ್ಮ್. ವಿರುದ್ಧಾರ್ಥಕ ಪದ ಬರೀಬೇಕು. ಕೈಂಡ್, ಲವ್, ಸ್ವೀಟ್, ಓಪನ್. 17th, ಮೇಕ್ ದ ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್. ಪ್ರಾಸ ಪದಗಳ ಜೋಡಿಗಳನ್ನಾಗಿ ಬರೀರಿ. ವಿಲ್, ಹೆಡ್, ಸ್ಕೈ, ಲಾಸ್ಟ್, ಹಿಲ್, ಟ್ರೈ, ರೆಡ್, ಕಾಸ್ಟ್. 18th, ಕಾಫಿ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಯುವರ್ 4-line ಕಾಫಿ ಸೀಟ್. ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಬರೀರಿ. ದ ಗರ್ಲ್ ಸ್ಯಾಂಗ್ ಸ್ವೀಟ್ಲಿ. ದ ಪೀಪಲ್ ಲಿಸನ್ ಟು ದ ಗರ್ಲ್. ದ ಪೀಪಲ್ ಲೈಕ್ಡ್ ದ ಗರ್ಲ್. ನಿಖಿಲ್ ಸಾ ಸಮ್ ಬನಾನಾಸ್. ನಿಖಿಲ್ ಲೈಕ್ಡ್ ದ ಬನಾನಾಸ್ ಆ್ಯಂಡ್ ಏಟ್ ದ ಬನಾನಾಸ್ ಆ್ಯಂಡ್ ಏಟ್ ದ ಬನಾನಾಸ್ ಇಮಿಡಿಯೇಟ್ಲಿ ಅಂತ ಕೇಳಿದ್ದಾರೆ. 19th, ರೈಟ್ ದ ಫಾಸ್ಟ್ ಟೆನ್ಸ್ ಫಾರ್ಮ್ ಅಂತ ಕೇಳಿದ್ದಾರೆ. ಜಾಯಿನ್, ಟೇಕ್, ಶೂಟ್, ಗೋ. 20 ಕ್ವಶನ್, ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್, ಬಾಡಿ, ಪೆನ್, ಬಾಕ್ಸ್. 11th, ರೈಟ್ ಇನ್ ಯುವರ್ ಓನ್ ಸೆಂಟೆನ್ಸಸ್, ಶೂಟ್, ಬ್ರೇವ್. 22ರಲ್ಲಿ ಫಿಲ್ ಇನ್ ಬಯೋಡಾಟಾಗಳನ್ನು ಬರಿಬೇಕಾಗದ. ಯುವರ್ ನೇಮ್ ಬರಿಬೇಕು, ಡೇಟ್ ಆಫ್ ಬರ್ತ್ ಬರಿಬೇಕು, ಫಾದರ್ ನೇಮ್, ಮದರ್ಸ್ ನೇಮ್, ನ್ಯಾಷನಾಲಿಟಿ, ಹೈಟ್, ವೇಟ್, ಹಾಬೀಸ್, ಲ್ಯಾಂಗ್ವೇಜ್ ನೂನನ್ನು ಬರಿಬೇಕು. ಇನ್ನು 4 ಮಾರ್ಕ್ಸಿನ 2 ಕ್ವಶನ್ಸ್ ಇದ್ದಾವೆ. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 4 ಆರ್ 5 ಸೆಂಟೆನ್ಸ್ ಈಚ್. 4 ಅಥವಾ 5 ವಾಕ್ಯಗಳಲ್ಲಿ ಪ್ರಶ್ನೆಗೆ ಉತ್ತರಿಸಿರಿ. ಪ್ರಶ್ನೆ ಸಂಖ್ಯೆ 23, ರೈಟ್ ಅ ಶಾರ್ಟ್ ನೋಟ್ ಆನ್ ಅ ಫ್ಲೈ ಆರ್ ಮಾಯ್ ಸ್ಕೂಲ್. 24, ರೈಟ್ ಅ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ಫಾರ್ 3 days ಲೀವ್ ಆರ್ ರೈಟ್ ಅ ಶಾರ್ಟ್ ನೋಟ್ಸ್ ಆನ್ ನೀರ್ಜಾ ಭಾನೋಟ್. ಇಷ್ಟಿತ್ತು 6ನೇ ತರಗತಿಯ ಇಂಗ್ಲೀಷ್ನ SEA2 ಪ್ರಶ್ನೆ ಪತ್ರಿಕೆಯನ್ನು. ಇನ್ನು ನಿಮಗೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಖಂಡಿತವಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾ
ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.